ಎಲ್ಲರಿಗೂ ನಮಸ್ತೆ. ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಇನ್ ಯುವರ್ ಫೈನಾನ್ಷಿಯಲ್ ಅಕೌಂಟಿಂಗ್ 2 ಸಿಲೆಬಸ್ ಚಾಪ್ಟರ್ ನಂಬರ್ 5 ತೊಗೊಂಡಿದ್ದೀನಿ, ಫೈರ್ ಇನ್ಶೂರೆನ್ಸ್ ಕ್ಲೇಮ್. ಸೊ ವೆರಿ ಸಿಂಪ್ಲೆಸ್ಟ್ ಚಾಪ್ಟರ್ ಕಂಪೇರ್ಡ್ ಟು ಅದರ್ ಚಾಪ್ಟರ್ and also very important in the point of examination. So very simple chapter. Only few concepts are there. You just understand those concepts, you will come to know the picture of fire insurance claim. What is that? ಹಾಗಂದ್ರೆ ಏನು? ಸೊ ಯಾವ ರೀತಿ ಅಕೌಂಟನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡಬೇಕಾಗಂತೆ ಅಂತ. This is Soumya E, Assistant Professor, Department of Commerce, Government First Grade College, Bhatkal. So in this session you are going to learn about how to calculate the loss suffered by the trader due to fire. So trader ಎಂತಹ ಲಾಸಸ್ ಏನಾದರೂ ಸಫರ್ ಮಾಡ್ತಾ ಇದ್ದರೆ ಆ ಲಾಸ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನು ಈ ಒಂದು ಸೆಷನಲ್ಲಿ ಕಲ್ತ್ಕೊಳ್ತಾ ಹೋಗ್ತೀರಾ. ಆ್ಯಂಡ್ ಆಲ್ಸೋ ಟು ಪ್ರಿಪೇರ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಆಲ್ಸೋ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೈಮ್ಸ್. In this chapter, the main learning objective is to calculate the loss suffered by traders due to fire with the help of memorandum of trading account, and also to find out the value of stock. Yes. Fire insurance claims. So ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ಸುರೆನ್ಸ್ ಅಂದರೆ ಗೊತ್ತಿದೆ. ಓಕೆ, ಸೊ ಲೈಫ್ ಇನ್ಸುರೆನ್ಸ್ ಕಾರ್ಪೊರೇಷನ್ ಅಥವಾ ಜನರಲ್ ಇನ್ಸುರೆನ್ಸ್, ಮೆರೈನ್ ಇನ್ಸುರೆನ್ಸ್, ಸೊ ಹಾಗೆ ಫೈರ್ ಇನ್ಸುರೆನ್ಸ್ ಕೇಳಿದ್ದೀರಾ. ಇನ್ಸುರೆನ್ಸ್ ಏನಕ್ಕೆ ಮಾಡ್ತೇವೆ? ಇನ್ ಫ್ಯೂಚರ್ ನಮಗೇನಾದರೂ ಅನ್ಸರ್ಟಾನಿಟಿ, ಈಗ LIC, ಸೊ ಲೈಫ್ ಇನ್ಸುರೆನ್ಸ್, ನಮ್ಮ ಲೈಫಿಗೆ, ನಮ್ಮ ಜೀವಕ್ಕೆ ನಾವು ಇನ್ಸುರೆನ್ಸನ್ನು ಮಾಡ್ಕೊತೀವಿ. ಸೊ ಇನ್ ಫ್ಯೂಚರ್ ಅನ್ಸರ್ಟನಿಟಿ ಬರುತ್ತೆ, ಮೇ ಬಿ ಆಕ್ಸಿಡೆಂಟ್ ಆಗ್ಬೋದು, ಸಡನ್ಲಿ ಡೆತ್ ಆಗ್ಬೋದು, ಸೊ ಹೇಳಲಿಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಫ್ಯೂಚರಲ್ಲಿ ಬರುವಂತಹ ಅನ್ಸರ್ಟನಿಟಿ ರಿಸ್ಕನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಇನ್ಸುರೆನ್ಸನ್ನು ಮಾಡ್ಕೊತೀವಿ. ಸೊ ಅದೇ ರೀತಿ ಎ ಟ್ರೇಡರ್ ಅಥವಾ ಬಿಸ್ನೆಸ್ ಮ್ಯಾನುಫ್ಯಾಕ್ಚರರ್ ಯಾರಿರ್ತಾರೆ, ಸೊ ಅವರಲ್ಲಿರುವಂತಹ ಗೂಡ್ಸ್ ಅಥವಾ ಸ್ಟಾಕ್ಗೆ, ಅವರ ಇಂಡಸ್ಟ್ರಿಯಲ್ಲಿರುವಂತಹ ಸ್ಟಾಕ್ಗಳಿಗೇನಾದರೂ ಇನ್ಸುರೆನ್ಸ್ ಮಾಡ್ಕೊಂಡಿದ್ದಾರೆ. ಸೊ ಯಾವುದು, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದಷ್ಟು ಕಾಟನ್ಸ್ ಅಥವಾ ದಿನಸಿಗಳನ್ನ ಬೆಳೀತಾ ಇದ್ದೀನಿ, ಸೊ ಅದನ್ನು ಸ್ಟೋರ್ ಮಾಡಿಟ್ಟಿದ್ದೀನಿ. ಐ ಆಮ್ ಎ ಟ್ರೇಡರ್ ಆಫ್ ದೋಸ್ ಕಾಟನ್ಸ್. ಸೊ ಹೇಳಲಿಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೈರ್ ಆಕ್ಸಿಡೆಂಟ್ ಆಗ್ಬೋದು. ಸೊ ಡ್ಯೂ ಟು ದಿ ಫೈರ್ ಆಕ್ಸಿಡೆಂಟ್ ವಿ ನೀಡ್ ಟು ಅವಾಯ್ಡ್ ದ ರಿಸ್ಕ್, ಅಥವಾ ಅದರಿಂದ ಆಗುವಂತಹ ಲಾಸಸ್ಸನ್ನು ನಾವು ಬೇರ್ ಮಾಡಬೇಕು, ಆ ಲಾಸಸ್ಸನ್ನು ನಾವು ರಿಕವರ್ ಮಾಡ್ಕೊಬೇಕು. ಅದಕ್ಕೋಸ್ಕರ ಟ್ರೇಡರ್ಸ್ ಏನು ಮಾಡ್ತಾರೆ, ಫೈರ್ ಇನ್ಸುರೆನ್ಸನ್ನು ಮಾಡ್ಕೊತಾರೆ ತಮ್ಮ ಗೂಡ್ಸಿಗೆ. ಸೊ ಆ ಒಂದು ಫೈರ್ ಇನ್ಸುರೆನ್ಸ್ ಯಾವ ರೀತಿ ಮಾಡ್ತಾರೆ, ಸೊ ಯಾವ ರೀತಿ ಇನ್ ಕೇಸ್ ಫೈರ್ ಆಕ್ಸಿಡೆಂಟ್ ಆದಾಗ ಎಷ್ಟು ವ್ಯಾಲ್ಯೂ ಲಾಸ್ ಆಗಿದೆ ಅಂತ ಐಡೆಂಟಿಫೈ ಮಾಡೋದು, ಸೊ ಇದೆಲ್ಲವೂ ಕೂಡ ಈ ಚಾಪ್ಟರಲ್ಲಿ ನೋಡ್ತಾ ಹೋಗ್ತೀರಾ. ಓಕೆ, ಸೊ ಫಸ್ಟಿಗೆ ಫೈರ್ ಇನ್ಸುರೆನ್ಸ್ ಈಸ್ ಅ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ under which, in consideration of premium paid by the insured, the insurer undertakes to reimburse the insured for any loss included in the occurring of uncertain event due to fire. Okay, so ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಇಂಡೆಮ್ನಿಟಿ ಈಸ್ ನಥಿಂಗ್ ಬಟ್ ಭರವಸೆ. ಓಕೆ, ಇಲ್ಲಿ ನಿಮಗೆ ಇನ್ಸುರೆನ್ಸ್ ಕಂಪನಿ ಹಾಗೆ ಟ್ರೇಡರ್ ಇಬ್ಬರು ಪರ್ಸನ್ಸ್ ಬರ್ತಾರೆ. ಇವರಿಬ್ಬರ ನಡುವೆ ಒಂದು ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಂತ ಮಾಡ್ಕೊತಾರೆ, ಅಂದರೆ ಇನ್ಸುರೆನ್ಸ್ ಪಾಲಿಸಿಯನ್ನು ಮಾಡ್ಕೊತಾರೆ. ಸೊ ಆ ಇನ್ಸುರೆನ್ಸ್ ಪಾಲಿಸಿ ಟ್ರೇಡರ್ ಈಗ ಫಾರ್ ಎಕ್ಸಾಂಪಲ್ 10 lakh rupeesಗೆ ಇನ್ಸುರೆನ್ಸ್ ಪಾಲಿಸಿ ಮಾಡಿದ್ದಾನೆ ಅಂದರೆ ಎವ್ರಿ ಇಯರ್ ಒಂದಿಷ್ಟು ಪ್ರೀಮಿಯಮ್ ಅಂತ ಕಟ್ತಾ ಹೋಗ್ತಾ ಇರ್ತಾರೆ. ಓಕೆ, ಸೊ ಇಲ್ಲಿ ಇನ್ಸುರೆನ್ಸ್ ಕಂಪನಿ ಏನು ಮಾಡುತ್ತೆ, ಈ ಟ್ರೇಡರ್ಗೆ ಭರವಸೆಯನ್ನು ಕೊಡುತ್ತೆ. ಅಂದರೆ
ನಿಮಗೇನಾದರೂ ಫೈರಿಂದ ಲಾಸ್ ಆಗಿದೆ, ನಿಮ್ಮ ಫ್ಯಾಕ್ಟ್ರಿ ಅಥವಾ ಗೋಡನ್ ಏನಾದರೂ ಲಾಸ್ ಆಗಿದೆ ಅಂದರೆ ನಾವು ಅದನ್ನು ತುಂಬಿಕೊಡ್ತೇವೆ, ಆ ನಷ್ಟವನ್ನು ತುಂಬಿಕೊಡುತ್ತೇವೆ ಅಂತ ಇನ್ಶೂರೆನ್ಸ್ ಕಂಪನಿ ಒಂದು ಭರವಸೆಯನ್ನು ಕೊಡುತ್ತೆ. ಯಾರಿಗೆ? ಟ್ರೇಡರ್ಗೆ. ಓಕೆ, ಸೊ ಇಲ್ಲಿ ಟ್ರೇಡರ್ ಇನ್ಶೂರೆನ್ಸ್ ಕಂಪನಿಯಿಂದ ಒಂದು ಪಾಲಿಸಿಯನ್ನು ಮಾಡಿಕೊಂಡಿರ್ತಾನೆ. ಇನ್ಶೂರೆನ್ಸ್ ಪಾಲಿಸಿ ಆರ್ ಅಗ್ರಿಮೆಂಟ್, ವಾಟ್ ವಿ ಕ್ಯಾನ್ ಕಾಲ್ಡ್. ಓಕೆ, ಲೈಕ್ ನಿಮ್ಮ ಮನೆಯಲ್ಲಿ LIC ಪೇ ಮಾಡ್ತಾ ಇದ್ದರೆ ಸೇಮ್ ಅದೇ ರೀತಿ. ಸೊ ಎವ್ರಿ ಇಯರ್ ಅಥವಾ ಎವ್ರಿ 6 months ಸಮ್ ಪೀರಿಯಡಿಕಲಿ ನೀವು ಒಂದಿಷ್ಟು ಪ್ರೀಮಿಯಮ್ ಅಂತ ಪೇ ಮಾಡ್ತಾ ಇರ್ತೀರಾ. ಸೊ ಇನ್ ಕೇಸ್ ಆಫ್ ಎನಿ ಫ್ಯೂಚರ್ ಅನ್ಸರ್ಟನಿಟೀಸ್, ಆಕ್ಸಿಡೆಂಟ್ ಆಗ್ಬೋದು ಅಥವಾ ಸಡನ್ಲಿ ಡೆತ್ ಆಗ್ಬೋದು, ಹೀಗೆ ಹೆಲ್ತ್ ಇನ್ಶೂರೆನ್ಸ್ ಇದೆ, ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು. ಸೊ ಆಗ ಇನ್ಶೂರೆನ್ಸ್ ಕಂಪನಿಯವರು ನಿಮ್ಮ ನಷ್ಟವನ್ನು ಭರಿಸ್ಕೊಡ್ತಾರೆ. ಸೊ ಅದೇ ರೀತಿ ಇಲ್ಲೂ ಕೂಡ ಫೈರ್ ಇನ್ಶೂರೆನ್ಸ್ ಕ್ಲೇಮ್ಸ್ ಅಂದರೆ. ಓಕೆ, ಹಿಯರ್ ಫೈರ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಈಸ್ ಆನ್ ಅಗ್ರಿಮೆಂಟ್ ಬಿಟ್ವೀನ್ ಹೂಮ್? ಇನ್ಶೂರೆನ್ಸ್ ಕಂಪನಿ ಆ್ಯಂಡ್ ಟ್ರೇಡರ್ ಅಥವಾ ಒನ್ ಪರ್ಸನ್. ಸೊ ಇಲ್ಲಿದೆ ನೋಡಿ, ಅಗ್ರಿಮೆಂಟ್ ಅಕಾರ್ಡಿಂಗ್ ಟು ವಿಚ್ ಒನ್ ಪಾರ್ಟಿ ಅಂದರೆ ಇನ್ಶೂರರ್. ಇಲ್ಲಿ ನಿಮಗೆ ಇನ್ಶೂರರ್, ಇನ್ಶೂರ್ಡ್ ಅನ್ನೋ ಟರ್ಮ್ ಬರುತ್ತೆ. ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು, ಇನ್ಶೂರರ್ ಅಂದರೆ ಯಾರು, ಇನ್ಶೂರ್ಡ್ ಅಂದರೆ ಯಾರು. ಓಕೆ, ಇನ್ಶೂರರ್ ಅಂದರೆ ಯಾರು, ಇನ್ಶೂರ್ಡ್ ಅಂದರೆ ಯಾರು ಅಂತ ಗೊತ್ತಿರಬೇಕು. ಸೊ ಇನ್ಶೂರರ್ ಅಂದರೆ ಯಾರು? ಫಾರ್ ಎ ಕನ್ಸಿಡರೇಷನ್ ಅಂಡರ್ಟೇಕ್ಸ್ ಟು ಐಡೆಂಟಿಫೈ ದ ಅದರ್ ಪಾರ್ಟಿ. ಅಂದರೆ ಇನ್ಶೂರರ್ ಅಂದರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಇನ್ಶೂರೆನ್ಸ್ ಕಂಪನಿ. ಓಕೆ, ಇನ್ಶೂರರ್ ಈಸ್ ಇನ್ಶೂರೆನ್ಸ್ ಕಂಪನಿ. ಫಾರ್ ಎ ಕನ್ಸಿಡರೇಷನ್ ಅಂಡರ್ಟೇಕ್ಸ್ ಟು ಇಂಡಿಮ್ಟಿಫೈ ದ ಅದರ್ಸ್ ಪಾರ್ಟಿ. ಅಂದರೆ ಇನ್ಶೂರ್ಡ್ ಅಂದರೆ ಇಲ್ಲಿ ಯಾರು? ಎ ಟ್ರೇಡರ್ ಅಥವಾ ಎ ಪರ್ಸನ್ ಹೂ ಸಫರ್ಸ್ ಎನಿ ಫೈನಾನ್ಷಿಯಲ್ ಲಾಸಸ್. ಓಕೆ, ಇನ್ಶೂರರ್ ಅಂದರೆ ಇನ್ಶೂರೆನ್ಸ್ ಕಂಪನಿ, ಇವರು ಭರವಸೆಯನ್ನು ಕೊಡ್ತಾರೆ. ಇನ್ಶೂರ್ಡ್ ಬಂದು ಒನ್ ಹೂ ಸಫರ್ ಫ್ರಮ್ ಎನಿ ಫೈನಾನ್ಷಿಯಲ್ ಲಾಸಸ್. ಸೊ ಇವನು ಎವ್ರಿ ಪೀರಿಯಾಡಿಕಲಿ ಪ್ರೀಮಿಯಮ್ನ ಪೇ ಮಾಡ್ತಾ ಇರ್ತಾನೆ ಇನ್ಶೂರರ್ಗೆ. ಸೊ ಇನ್ ಕೇಸ್ ಆಫ್ ಎನಿ ಲಾಸ್, ಆಗ ಈ ಇನ್ಶೂರೆನ್ಸ್ ಅವರ ಒಂದು ನಷ್ಟವನ್ನು ಭರಿಸ್ಕೊಡ್ತಾರೆ. ಓಕೆ, 2 ಕಾನ್ಸೆಪ್ಟ್ಸ್ ಇದೆ, 2 ಪರ್ಸನ್ಸ್ ಬರ್ತಾರೆ. ಯಾರು? ಒಂದು ಇನ್ಶೂರರ್, ಇನ್ನೊಂದು ಇನ್ಶೂರ್ಡ್. ಸೊ ಇನ್ಶೂರರ್ ಮೀನ್ಸ್ ಇನ್ಶೂರೆನ್ಸ್ ಕಂಪನಿ. ಅಥವಾ ಒನ್ ಹೂ ಹ್ಯಾವ್ ಇಂಡೆಂಟಿಫೈಯರ್, ಅಥವಾ ಯಾರು ಭರವಸೆಯನ್ನು ಕೊಡ್ತಾನೆ ಅವನು ಇನ್ಶೂರರ್. ಇನ್ಶೂರ್ಡ್ ಅಂದರೆ ಒನ್ ಹೂ ಟೇಕನ್ ದ ಪಾಲಿಸಿ. ಓಕೆ, ಸೊ ಇವರು ಒನ್ ಹೂ ಟೇಕನ್ ದ ಇನ್ಶೂರೆನ್ಸ್ ಪಾಲಿಸಿ. ಓಕೆ, ಫಾರ್ ಎಕ್ಸಾಂಪಲ್, ಸೊ ಇದನ್ನು ನೀವು ಒಂದು ಎಕ್ಸಾಂಪಲ್ ನೋಡೋದಾದರೆ, ಸೊ ನಾನು ಎಕ್ಸಾಂಪಲ್ಸ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ABC ಕಂಪನಿ, ABC ಇನ್ಶೂರೆನ್ಸ್ ಕಂಪನಿ ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ XYZ ಕಂಪನಿ. ಓಕೆ, ಇಯರ್ ABC ಇನ್ಶೂರೆನ್ಸ್ ಕಂಪನಿ ಆ್ಯಕ್ಟ್ ಆಸ್ ಅ ಇನ್ಶೂರರ್. XYZ company act as a insured. So ABC company ಏನು ಮಾಡುತ್ತೆ? It gives indemnity to any future loss arises due to fire. Okay, insurance company gives indemnity means ಭರವಸೆ. Indemnity to any future loss arises due to fire. To whom? ಯಾರಿಗೆ? ಇನ್ಶೂರ್ಡ್ಗೆ ಕೊಡುತ್ತೆ. ಸೊ ಇಲ್ಲಿ ಇನ್ಶೂರ್ಡ್ XYZ ಕಂಪನಿ ಏನು ಮಾಡ್ತಾರೆ? ಇವರಿಂದ ಟೇಕನ್ ಅ ಇನ್ಶೂರೆನ್ಸ್ ಪಾಲಿಸಿ ಆ್ಯಂಡ್ ಪೇಡ್ periodically some premium amount. So this is your fire insurance contract. Okay, I hope you understand the meaning of fire insurance claims.
ದೆನ್ ನೀಡ್ ಫಾರ್ ಫೈರ್ ಇನ್ಸೂರೆನ್ಸ್ ಕ್ಲೈಮ್ಸ್. ಯಾಕೆ ಈ ಫೈರ್ ಇನ್ಸೂರೆನ್ಸನ್ನು ಮಾಡ್ಕೊಬೇಕು? ಎಸ್, ಅಫ್ಕೋರ್ಸ್, ಈಗ LIC ಐ ಥಿಂಕ್ ಒಂದು 30-40 ಇಯರ್ಸ್ ಬ್ಯಾಕ್ LIC ಅಂದರೆ ಜನರು ಹೆದರ್ತಾಯಿದ್ರು, ಇನ್ಸೂರೆನ್ಸ್ ಅಂದರೆ ಹೆದರ್ತಾಯಿದ್ರು. ಬಟ್ ಈಗ ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಇನ್ಸೂರೆನ್ಸ್ ಮಾಡ್ಕೊಂಡಿದ್ದಾರೆ. ಓಕೆ, ಅಂದರೆ ಒಂದು ಟು ಕವರ್ ದ ಲಾಸ್ ಅಗೇನ್ಸ್ಟ್ ಫೈರ್ ಆಕ್ಸಿಡೆಂಟ್. ಹೇಳಲಿಕ್ಕಾಗಲ್ಲ, ಫ್ಯೂಚರಲ್ಲಿ ಎನಿ ಟೈಮ್ ಏನು ಬೇಕಾದರೂ ಆಗ್ಬೋದು. ಸೊ ಈಗ ನನ್ನ ಹತ್ರ 10 ಕೋಟಿಯಷ್ಟು ಗೂಡ್ಸನ್ನು ಸೇವ್ ಮಾಡಿ ಇಟ್ಟಿರ್ತೇನೆ, ಸೊ ಸ್ಟಾಕ್ ಇಟ್ಟಿರ್ತೇನೆ. ಸೊ ಇದಕ್ಕಿದಂಗೆ ಫೈರ್ ಆಕ್ಸಿಡೆಂಟ್ ಆಯ್ತಂದರೆ ಈ 10 ಲಕ್ಷ ಕೋಟಿ ಯಾರು ತಂದು ಕೊಡ್ತಾರೆ? ಸೊ ಅದಕ್ಕೆ ಇನ್ಸೂರೆನ್ಸ್ ಮಾಡ್ಕೊಂಡಿದ್ರೆ, ಫೈರ್ ಆಕ್ಸಿಡೆಂಟ್ ಅಥವಾ ಫೈರ್ ಇನ್ಸೂರೆನ್ಸ್ ಮಾಡ್ಕೊಂಡಿದ್ರೆ ಅದರಲ್ಲಿ ಆಗುವಂತಹ ಲಾಸನ್ನು ನಮಗೆ ಇನ್ಸೂರೆನ್ಸ್ ಕಂಪನಿ ಭರಿಸ್ಕೊಡುತ್ತೆ. ಓಕೆ, ಟು ಕವರ್ ದ ಲಾಸ್ ಅಗೇನ್ಸ್ಟ್ ಫೈರ್ ಆಕ್ಸಿಡೆಂಟ್. ದೆನ್ ಟು ರಿಪ್ಲೇಸ್ ದ ಫಿಕ್ಸ್ಡ್ ಅಸೆಟ್ಸ್. ಇನ್ ಕೇಸ್ ಓಲ್ ಬಿಲ್ಡಿಂಗಿಗೆ ಬೆಂಕಿ ಹಚ್ಕೊಂಡಿದೆ ಅಂದಾಗ ಅಲ್ಲಿರುವಂತಹ ಫಿಕ್ಸ್ಡ್ ಅಸೆಟ್ಸ್, ಫರ್ನಿಚರ್ಸ್, ಬಿಲ್ಡಿಂಗ್ ಎಲ್ಲವೂ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಅದನ್ನು ಕೂಡ ರಿಪ್ಲೇಸ್ ಮಾಡಲಿಕ್ಕಿರ್ಬೋದು ಅಥವಾ ರಿಪೇರ್ಸ್ ಮಾಡಲಿಕ್ಕಿರ್ಬೋದು, ನಮಗೆ ಇನ್ಸೂರೆನ್ಸ್ ಕಂಪನಿ ಹೆಲ್ಪ್ ಮಾಡುತ್ತೆ. ಓಕೆ, ಟು ಕೀಪ್ ವರ್ಕಿಂಗ್ ಕ್ಯಾಪಿಟಲ್ ಇಂಟ್ಯಾಕ್ಟ್. ಓಕೆ, ವರ್ಕಿಂಗ್ ಕ್ಯಾಪಿಟಲ್ ಏನಿದೆ ಸೊ ಅದು ಕರೆಕ್ಟಾಗಿ ಇರುವಂತೆ ನೋಡ್ಕೊಳ್ಳಿಕ್ಕೆ ಇದೊಂದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಟು ಕವರ್ ದ ಲಾಸ್ ಆಫ್ ಸ್ಟಾಕ್. ಸೊ ಏನೇ ಸ್ಟಾಕ್ ಏನಾದರೂ ಲಾಸ್ ಆಯಿತು ಫೈರಿಂದ ಅಂದಾಗ ಅದನ್ನು ಕವರ್ ಮಾಡಿ ಕೊಡುತ್ತೆ. ಆ್ಯಂಡ್ ಟು ಕವರ್ ದ ಲಾಸ್ ಆಫ್ ಪ್ರಾಫಿಟ್ ಬೈ ಡಿಸ್ಲೊಕೇಶನ್ ಆಫ್ ಬಿಸ್ನೆಸಸ್ ಬೈ ಫೈರ್. ಸೊ ಆ ಒಂದು ಫೈರ್ ಆಕ್ಸಿಡೆಂಟಿಂದ ಕಂಪನಿಗೆ ಏನು ಲಾಸ್ ಆಗಿದೆ, ಪ್ರಾಫಿಟ್ ಇರ್ಬೋದು ಅಥವಾ ಸ್ಟಾಕ್ ಇರ್ಬೋದು ಅಥವಾ ಕ್ಯಾಪಿಟಲ್ ಗೂಡ್ಸ್ ಲೈಕ್ ಫಿಕ್ಸ್ಡ್ ಅಸೆಟ್ಸ್ ಇರ್ಬೋದು, ಸೊ ಎಲ್ಲವನ್ನು ನಾವು ಏನು ಮಾಡ್ಕೊಬೋದು, ಆ ಒಂದು ಲಾಸಸ್ಸನ್ನು ಕವರ್ ಮಾಡ್ಕೊಬೋದು. ಓಕೆ, ಟು ಕವರ್ ದ ಲಾಸ್ ಅಗೇನ್ಸ್ಟ್ ಫೈರ್ ಆಕ್ಸಿಡೆಂಟ್ ವಿ ನೀಡ್ ಟು ಫೈರ್ ಇನ್ಸೂರೆನ್ಸ್ ಕಾಂಟ್ರಾಕ್ಟನ್ನು ಮಾಡ್ಕೊಂಡಿರ್ತಾರೆ ಎಲ್ಲ ಕಂಪ್ನಿಯವರು. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಲಾಸಸ್. ಸೊ ಈಗ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂದರೆ ಸೊ ಲಾಸಸ್ ಯಾವುದಾಗ್ಬೋದು? ಒಂದು ಲಾಸ್ ಆಫ್ ಸ್ಟಾಕ್, ಓಕೆ, ಗೂಡ್ಸ್ ಅಥವಾ ಲಾಸ್ ಆಫ್ ಗೂಡ್ಸ್. ನಾವೊಂದಷ್ಟು ಗೂಡ್ಸ್ ಇಟ್ಟಿರ್ತೇವೆ, ಸೊ ಅದು ಲಾಸ್ ಆಗ್ಬೋದು. ಲಾಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಓಕೆ, ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಲ್ಯಾಂಡ್, ಬಿಲ್ಡಿಂಗ್ ಇರ್ಬೋದು ಅಥವಾ ಮಷಿನರೀಸ್, ಫಿಕ್ಚರ್ಸ್, ಅಲ್ಲೇನು ಆ ಒಂದು ಟ್ರೇಡರ್ಸ್ ಹತ್ರ ಏನು ಫಿಕ್ಸ್ಡ್ ಅಸೆಟ್ಸ್ ಇದೆ ಲಾಸ್ ಆಗ್ಬೋದು. ಆ್ಯಂಡ್ ಲಾಸ್ ಆಫ್ ಪ್ರಾಫಿಟ್ ಬೈ ಡಿಸ್ಲೊಕೇಟಿಂಗ್ ಆಫ್ ಬಿಸ್ನೆಸ್ ಆಫ್ ಫೈರ್. ಓಕೆ, ಸೊ ನಿಮಗೆ ಇನ್ ದಿಸ್ ಸೆಮಿಸ್ಟರ್ ನಿಮಗೆ ಈ 2 ಪ್ರಾಬ್ಲಮ್ಸ್ ಇರುತ್ತೆ. ಓಕೆ, ಲಾಸ್ ಆಫ್ ಸ್ಟಾಕ್ ಆದರೆ ಯಾವ ರೀತಿ ಮಾಡಬೇಕು, ಲಾಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆದರೆ ಯಾವ ರೀತಿ ಮಾಡಬೇಕು ಅಂತ. ಸೊ ಯೂಶ್ವಲಿ 2 ಟೈಪ್ಸ್ ಆಫ್ ಲಾಸಸ್ ಆಗುತ್ತೆ. ಸೊ 3 ಟೈಪ್ಸ್ ಆಫ್ ಲಾಸಸ್ ಆಗುತ್ತೆ. ಒಂದು ಸ್ಟಾಕ್ ಲಾಸ್ ಆಗುವಂಥದ್ದು, ಇನ್ನೊಂದು ಫಿಕ್ಸ್ಡ್ ಅಸೆಟ್ ಲಾಸ್ ಆಗುವಂಥದ್ದು, ಇನ್ನೊಂದು ಲಾಸ್ ಆಫ್ ಪ್ರಾಫಿಟ್. ಸೊ ಲಾಸ್ ಆಫ್ ಪ್ರಾಫಿಟ್ ಬೈ ಡಿಸ್ಲೊಕೇಶನ್ ಆಫ್ ಬಿಸ್ನೆಸ್ ಬೈ ಫೈರ್. ಓಕೆ, ಸೊ ಒಂದು ಕಾನ್ಸೆಪ್ಟ್ ನಾನು ಫಸ್ಟೇ ಹೇಳಿದೆ, ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಈ ಒಂದು ಕಾನ್ಸೆಪ್ಟನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಬೇಕು. ಓಕೆ, ಸೊ ಇಟ್ ಈಸ್ ಅ ಕಾಂಟ್ರಾಕ್ಟ್ ಆಫ್ ಅಗ್ರಿಮೆಂಟ್ ಬಿಟ್ವೀನ್ ಇನ್ಶೂರರ್ ಆ್ಯಂಡ್ ಇನ್ಶೂರ್ಡ್. ಓಕೆ, in order to avoid unforeseen or future risk, trader go for contract of indemnity with insurance company. Okay, the term indemnity literally means security against loss. ನಾನು ಆಗಲೇ ಹೇಳಿದೆ ಅಲ್ಲ, ಭರವಸೆ. ಓಕೆ, ಸೆಕ್ಯೂರಿಟಿ ಅಗೇನ್ಸ್ಟ್ ಲಾಸ್. ಇನ್ಸೂರೆನ್ಸ್ ಕಂಪನಿ ಏನು ಮಾಡುತ್ತೆ, ನಿಮಗೇನಾದರೂ ಫ್ಯೂಚರಲ್ಲಿ ಲಾಸ್ ಆದರೆ, ಅನ್ಸರ್ಟೈನ್ ಅಂದರೆ ಫೈರಿಂದ ಲಾಸ್ ಆದರೆ ನಿಮಗೆ ನಾನು ಸೆಕ್ಯೂರಿಟಿ ಕೊಡ್ತೀನಿ ನಿಮ್ಮ ಲಾಸಿಗೆ ಅಂತ. ಓಕೆ, ಸೊ ಇನ್ ಅ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ, ಒನ್ ಪಾರ್ಟಿ ದ ಇಂಡೆಮ್ನಿಫೈಯರ್ ಪ್ರಾಮಿಸ್ ಟು ಕಾಂಪನ್ಸೇಟ್ ದ ಅದರ್ ಪಾರ್ಟಿ. ಇಂಡೆಮ್ನಿಫೈಯರ್ ಅಗೇನ್ ಇಲ್ಲಿ ಇನ್ಶೂರರೇ ಬರ್ತಾರೆ. ಓಕೆ, ಕಾಂಪನ್ಸೇಟ್ ದ ಅದರ್ ಪಾರ್ಟಿ. ಓಕೆ, ದ ಇಂಡಿಮ್ನಿಫೈಡ್ ಅಗೇನ್ಸ್ಟ್ ದ ಲಾಸ್ ಸಫರ್ಡ್ ಬೈ ಅದರ್ ಪಾರ್ಟಿ. ಇವ್ರು ಬಂದು ಇನ್ಶೂರ್ಡ್. ಅಗೇನ್ ಇದು ಮೀನಿಂಗಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ಕಾನ್ಸೆಪ್ಟ್. ಸೊ ಅಫ್ಕೋರ್ಸ್ ಇನ್ ದಿಸ್ ಚಾಪ್ಟರ್ ಯು ವಿಲ್ ಗೋಯಿಂಗ್ ಟು ಲರ್ನ್ 2 types of problems. One is claim for loss of stock by a fire and claim for loss of fixed assets. ಓಕೆ, 2 ರೀತಿಯ ಪ್ರಾಬ್ಲಮ್ಸನ್ನು ನೋಡ್ತೀರಾ. ಸೊ ಅದು ಪ್ರಾಬ್ಲಮ್ಸ್ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಸೊ ಯೂಶ್ವಲಿ 5 ಮಾರ್ಕ್ ಒಂದು ಕ್ವಶನ್ಸ್ ಇರುತ್ತೆ, ಆ್ಯಸ್ ವೆಲ್ ಆ್ಯಸ್ 15 ಮಾರ್ಕ್ ಒಂದು ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ 2 ಮಾರ್ಕ್ ಕ್ವಶನ್ಸು ಕೂಡ
ಒಂದು 2 to 3 ಕ್ವಶನ್ಸ್ ಕೇಳಬಹುದು. ಓಕೆ, ಇನ್ ದಿಸ್ ಸೆಮಿಸ್ಟರ್ ನಿಮ್ಮದು MCQ ಕ್ವಶನ್ಸ್ ಆಗಿರೋದ್ರಿಂದ ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಓಕೆ, if you clear with concept you can easily answer any type of MCQs. So first, claim for loss of stock by fire. Okay, so first ಗೆ ನಾವು ಸ್ಟಾಕ್ ಅಥವಾ ಗೂಡ್ಸ್ ಏನಾದ್ರು ಲಾಸ್ ಆದರೆ ವ್ಯಾಲ್ಯೂ ಆಫ್ ದಿ ಸ್ಟಾಕ್ ಲಾಸ್ಟ್ ಡ್ಯೂ ಟು ಫೈರ್ ಅದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಸಮ್ ಸ್ಟೆಪ್ಸ್ ವಿ ನೀಡ್ ಟು ಫಾಲೋ. ಫಸ್ಟಿಗೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆಫ್ ಪ್ರೀವಿಯಸ್ ಇಯರನ್ನು ನೋಡ್ಕೊಬೇಕು. ಓಕೆ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆಫ್ ಪ್ರೀವಿಯಸ್ ಇಯರ್. ಸೊ ಕೊಟ್ಟಿದ್ದಾರಾ, ಸೊ ಕೊಟ್ಟಿಲ್ವಾ, ಅದನ್ನು ಪ್ರಾಬ್ಲಮಲ್ಲಿ ನೀವು ಕ್ಲಿಯರಾಗಿ ನೋಡ್ಕೊಬೇಕಾಗತ್ತೆ. ಇಫ್ ಇಟ್ ಈಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್ ವಿ ನೀಡ್ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಪ್ರೀವಿಯಸ್ ಇಯರ್ಸ್. ಓಕೆ, ಪ್ರೀವಿಯಸ್ ಇಯರ್ನ ಗ್ರಾಸ್ ಪ್ರಾಫಿಟ್ಟು ಬೇಕಾಗುತ್ತೆ. ಇನ್ ಸಮ್ ಕೇಸಸ್ ಪ್ರೀವಿಯಸ್ ಇಯರ್ ಗ್ರಾಸ್ ಪ್ರಾಫಿಟ್ ಬೇಕಾಗುತ್ತೆ. ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದಾಗ ಯು ನೀಡ್ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್. ಓಕೆ, ಟ್ರೇಡಿಂಗ್ ಅಕೌಂಟ್ ಜನರಲ್ಲಾಗಿ ಗೊತ್ತಿದೆ ಅಲ್ಲ. ಸೊ ಟ್ರೇಡಿಂಗ್ ಅಕೌಂಟ್ ಗೊತ್ತಿದೆ. ಓಕೆ, ಟು ಓಪನಿಂಗ್ ಸ್ಟಾಕ್, ಟು ಪರ್ಚೇಸಸ್, ಓಕೆ, ಟು ವೇಜಸ್ ಆರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಬೈ ಸೇಲ್ಸ್, ಓಕೆ, ಬೈ ಕ್ಲೋಸಿಂಗ್ ಸ್ಟಾಕ್. ನೀವು ಮಾಡಿಕೊಂಡ್ರೆ ನಿಮ್ಗೆ ಏನು ಸಿಗುತ್ತೆ, ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಓಕೆ, ಇಫ್ ಇಟ್ ಈಸ್ ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್ ಯು ನೀಡ್ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಪ್ರೀವಿಯಸ್ ಇಯರ್. ಸೊ ಇನ್ನೊಂದು, ಇನ್ ಸಮ್ ಕೇಸಸ್ ಆ್ಯಾವ್ರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆಫ್ ಸಮ್ ಪ್ರೀವಿಯಸ್ ಇಯರ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗಿರುತ್ತೆ. ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ಓಕೆ, ಸೊ ಇಲ್ಲೂ ಕೂಡ ನೀವು ಎಷ್ಟು ಈಗ 3-4 ಇಯರ್ಸ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ ಅಂದಾಗ ಅದರ ಆ್ಯಾವ್ರೇಜ್ ಗ್ರಾಸ್ ಪ್ರಾಫಿಟನ್ನು ಐಡೆಂಟಿಫೈ ಮಾಡ್ಕೊಬೇಕಾಗುತ್ತೆ. ಸೊ ಎರಡು ಕಾನ್ಸೆಪ್ಟು ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ ಮಾಡಿದಾಗ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನಿಮಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಏನಿರಬೇಕು, ಪ್ರಾಫಿಟ್, ಗ್ರಾಸ್ ಪ್ರಾಫಿಟ್ ಆಫ್ ಪ್ರೀವಿಯಸ್ ಇಯರ್ ಇರಬೇಕು. ನೆಕ್ಸ್ಟ್ ಆ್ಯಂಡ್ ಥರ್ಡ್ ಒನ್, ನಿಮ್ಮಲ್ಲಿ ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ ಫಾರ್ ದ ಕರೆಂಟ್ ಇಯರ್. ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಪ್ರೀವಿಯಸ್ ಇಯರ್ಗೆ ರೆಡಿ ಮಾಡ್ಕೊತೀರಾ ಇನ್ ಕೇಸ್ ಆಫ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದರೆ. ಅದಾದಮೇಲೆ ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಕಂಪಲ್ಸರಿ ನೀವು ಮಾಡಬೇಕು. ಟು ವಾಟ್ ಪರ್ಪಸ್? ಟು ಅಸರ್ಟೈನ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ಹ್ಯಾಂಡ್ ಆ್ಯಸ್ ಆನ್ ದ ಡೇಟ್ ಆಫ್ ಫೈರ್. ಓಕೆ, ಡೇಟ್ ಆಫ್ ಫೈರ್ ಆಗೋ ಡೇಟ್ ಏನು, ಫೈರ್ ಆಕ್ಸಿಡೆಂಟ್ ಆಗೋ ಡೇಟಿಗೆ ಅವ್ರ ಹತ್ರ ಎಷ್ಟು ಸ್ಟಾಕ್ ಉಳ್ಕೊಂಡಿದೆ, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಆನ್ ದ ಡೇಟ್ ಆಫ್ ಫೈರ್, ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ನೀವು ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟನ್ನು ಹಾಕ್ಕೊತೀರಾ. ಓಕೆ, ದಿಸ್ ಅಕೌಂಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಲೈಕ್ ಅ ಟ್ರೇಡಿಂಗ್ ಅಕೌಂಟ್. ಸೊ ನಿಮ್ಮ ಟ್ರೇಡಿಂಗ್ ಅಕೌಂಟೇ ಇದು. ಎಗೇನ್ ಇದು ಟು ಓಪನಿಂಗ್ ಸ್ಟಾಕ್, ಟು ಪರ್ಚೇಸಸ್, ಟು ವೇಜಸ್, ಬೈ ಸೇಲ್ಸ್, ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಈ ಒಂದು ವ್ಯಾಲ್ಯೂನ ಐಡೆಂಟಿಫೈ ಮಾಡಲಿಕ್ಕೆ ಈ ಅಕೌಂಟನ್ನು ಮಾಡ್ತೀರಾ. ದಟ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಆಟ್ ದ ಹ್ಯಾಂಡ್ಸ್ ಆಫ್ ಫೈರ್. ಅಂದರೆ ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಅಮೌಂಟ್ ಏನಿದೆ ಅಲ್ಲ ಎಷ್ಟು ಲಾಸ್ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಈ ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟನ್ನು ನೀವು ಕರೆಂಟ್ ಇಯರಿಗೆ ಹಾಕೊಬೇಕು. ಸೊ ಇದು ಈಸಿ ಇದೆ, ಪ್ರಾಬ್ಲಮ್ ಮಾಡ್ತಾ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಪ್ರಾಬ್ಲಮಲ್ಲಿ ನೋಡಬೇಕು ಸ್ಟಾಕ್ ಸಾಲ್ವೇಜ್ಡ್ ಆ್ಯಂಡ್ ರಿಟೈನ್ಡ್ ಏನಾದರೂ ಇದೆಯಾ ಅಂತ. ಏನು ಸ್ಟಾಕ್ ಸಾಲ್ವೇಜ್ಡ್ ಅಂದರೆ ಇಟ್ ಮೀನ್ಸ್ ದ ಸ್ಟಾಕ್ ಸೇವ್ಡ್ ಫ್ರಮ್ ಫೈರ್. ಓಕೆ, ಸೊ ಇನ್ನೊಂದು ಇನ್ಶೂರ್ಡ್ ಏನಿದ್ದಾನೆ, ಇನ್ಶೂರ್ಡ್ ಪರ್ಸನ್ ಮಸ್ಟ್ ಹ್ಯಾವ್ ಇನ್ಶೂರಬಲ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಓಕೆ, ಇನ್ಶೂರ್ಡ್ ಪರ್ಸನ್ ಮಸ್ಟ್ ಹ್ಯಾವ್ ಇನ್ಶೂರಬಲ್ ಇಂಟ್ರೆಸ್ಟ್ ಅಂದರೆ ಇವನಿಗೆ ವಿಮಾ ಶಕ್ತಿ ಇರಬೇಕು. ಈಗ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂದರೆ ಅವನು ಬಂದು ಅಟ್ಲೀಸ್ಟ್ ಅದನ್ನು ಫೈರ್ ಇಂಜಿನ್ನ ತಂದು ಸೊ ಅದನ್ನು ಹಾರಿಸೋದಿರ್ಬೋದು. ಸೊ ಆ ರೀತಿ ಅವನು ಒಂದು ಇಂಟ್ರೆಸ್ಟನ್ನು ತೋರಿಸ್ಬೇಕು. ಅಯ್ಯೋ ಸುಟ್ಟೋಗ್ಲಿ ಬಿಡು, ನಾವು ಇನ್ಶೂರೆನ್ಸ್ ಮಾಡಿಸಿದ್ದೀವಿ ನಮಗೇನು ಅನ್ನೋ ರೀತಿ ಇರಬಾರ್ದು. ಓಕೆ, ಸೊ ಸಾಲ್ವೇಜ್ಡ್ ಸ್ಟಾಕ್ ಮೀನ್ಸ್ ಸೇವ್ಡ್ ಫ್ರಮ್ ದ ಫೈರ್. ಸೊ ಏನಾದರೂ ಫೈರ್ ಆಕ್ಸಿಡೆಂಟ್ ಆದಾಗ ಏನಾದರೂ ಸೇವ್ ಆಗಿದ್ರೆ, ಉಳ್ಕೊಂಡಿದ್ರೆ ಅದನ್ನು ಸ್ಟಾಕ್ ಸಾಲ್ವೇಜ್ಡ್ ಅಂತ ಹೇಳ್ತೀವಿ. ಆಗೇನಾದ್ರು ಉಳ್ಕೊಂಡಿದೆ ಅಂದರೆ ಅದನ್ನು ದ ವ್ಯಾಲ್ಯೂ ಆಫ್ ಸ್ಟಾಕ್ ಆ್ಯಂಡ್ ಆನ್ ದ ಫೈರ್ ಏನಿದೆ ಅದರಲ್ಲಿ ಲೆಸ್ ಮಾಡ್ಕೊಬೇಕು. ಓಕೆ, ಸೊ ಇದು ಎರಡನೇ ಅಕೌಂಟ್ ನೀವು ಪ್ರಿಪೇರ್ ಮಾಡೋದು ಪ್ರಿಪರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ ಫೈರ್ಸ್. ಸೊ ಇಲ್ಲಿ ನೀವು
ಕ್ಲೋಸಿಂಗ್ ಸ್ಟಾಕ್ ಅಂದರೆ ಬ್ಯಾಲೆನ್ಸ್ ಫಿಗರ್, ದ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಹ್ಯಾಂಡ್ಸ್ ಆನ್ ದ ಫೈರ್ ಡೇಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದಾದಮೇಲೆ ಪ್ರಿಪ್ರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ ಫೈರ್ಸ್ ಅಕೌಂಟ್ ಅಂದ್ಕೊಂಡು ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ಹ್ಯಾಂಡ್ ಆನ್ ದ ಡೇಟ್ ಆಫ್ ಫೈರನ್ನು ಹಾಕೊತೀರಾ. ಏನಾದರೂ ಸಾಲ್ವೇಜ್ಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದರೆ ಅದನ್ನು ಲೆಸ್ ಮಾಡ್ಕೊತೀರಾ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಬೇಕು. ಆ್ಯಾವ್ರೇಜ್ ಕ್ಲಾಸ್ ಇನ್ ದ ಇನ್ಸೂರೆನ್ಸ್ ಪಾಲಿಸಿ ಅಂತಿದೆ. ಆ್ಯಾವ್ರೇಜ್ ಕ್ಲಾಸ್ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ಏನು ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ಆ್ಯಾವ್ರೇಜ್ ಕ್ಲಾಸ್ ಅಂದರೆ ಇಸ್ ನಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ಹ್ಯಾಂಡ್ ಆ್ಯಸ್ ಆನ್ ದ ಡೇಟ್ ಆಫ್ ಫೈರ್ ಈಸ್ ಮೋರ್ ದ್ಯಾನ್ ದ ಪಾಲಿಸಿ ಅಮೌಂಟ್. ವೆರಿ ಸಿಂಪಲ್. ನೀವು 10 lakh rupeesಗೆ ಪಾಲಿಸಿ ಮಾಡಿರ್ತೀರ. ಓಕೆ, ಯುವರ್ ಪಾಲಿಸಿ ಅಮೌಂಟ್ ಈಸ್ 10 lakh rupees. ಬಟ್ ನಿಮ್ಮ ಫೈರ್ ಆಕ್ಸಿಡೆಂಟ್ ಆದಾಗ ನಿಮಗೆ ಲಾಸ್ ಆಗುವಂಥದ್ದು 15 lakh ಅಂದ್ಕೊಳ್ಳಿ. ಸೊ ಇಲ್ಲಿ ನೋಡಿ, ದ ವ್ಯಾಲ್ಯೂ ಆಫ್ ಸ್ಟಾಕ್ ಆ್ಯಂಡ್ ಹ್ಯಾಂಡ್ ಈಸ್ ಮೋರ್ ದ್ಯಾನ್ ಯುವರ್ ಪಾಲಿಸಿ ಅಮೌಂಟ್. ಹಾಗಿದ್ದಾಗ ಇನ್ಸೂರೆನ್ಸ್ ಕಂಪನಿ ನಿಮ್ಗೆ 15 ಲಕ್ಷ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ನೀವು ಪಾಲಿಸಿ ಅಮೌಂಟ್ ಮಾಡಿಸಿರೋದೇ 10 lakh. ಆಗೇನು ಮಾಡುತ್ತೆ, ಒಂದು ಪ್ರಪೋರ್ಷನೇಟ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ ಯೂಸಿಂಗ್ ದಿಸ್ ಫಾರ್ಮುಲಾ. ಏನಂದರೆ ಪಾಲಿಸಿ ಅಮೌಂಟ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ಹ್ಯಾಂಡ್ ಇಂಟು ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್. ಓಕೆ, ಸೊ ಇದು ನಿಮಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಆ್ಯಾವ್ರೇಜ್ ಕ್ಲಾಸ್ ಅಂದರೆ ಅರ್ಥ ಆಗುತ್ತೆ. ಸೊ ನೋಡೋಣ. ಮತ್ತು ಇನ್ನು 6th ಒಂದು ಕಾನ್ಸೆಪ್ಟ್ ತಿಳ್ಕೊಬೇಕು. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ executing fire. If the insured incur any expenses for extinguishing fire, such expenses are recoverable from the insurance company, hence they are added to the value of stock. ಅಂದರೆ ಇಲ್ಲಿ ಏನು ಮಾಡ್ತೀರಾ, ನೀವು ಸ್ಟೇಟ್ಮೆಂಟ್ ಆಫ್ ಫೈರ್ ಪ್ರಿಪೇರ್ ಮಾಡ್ತೀರಲ್ಲ, ಸ್ಟೇಟ್ಮೆಂಟ್ ಆಫ್ ವಾಟ್ ದಟ್ ಬ್ಯಾಕ್ ಮಾಡಿದ್ವಿ ಅಲ್ಲ, ಯಾವುದದು, ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೈಮ್ಸ್. ಫೈರ್ ಕ್ಲೈಮ್ಸಲ್ಲಿ ಏನು ಮಾಡ್ತೀರಾ, ಸೊ ಫಸ್ಟಿಗೆ ಇಲ್ಲಿ ವ್ಯಾಲ್ಯೂ ಆಫ್ ಸ್ಟಾಕ್ ಇನ್ ದ ಹ್ಯಾಂಡ್ಸ್ ಆನ್ ದ ಫೈರ್. ಇದು ಎಲ್ಲಿ ಸಿಗುತ್ತೆ ನಿಮಗೆ, ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಸಿಗುತ್ತೆ. ಅದನ್ನು ಹಾಕೊತೀರಾ. ಅದಾದಮೇಲೆ ಲೆಸ್ ಎನಿ ಸಾಲ್ವೇಜ್ ಸ್ಟಾಕ್, ಅಂದರೆ ಸ್ಟಾಕ್ ಏನಾದ್ರು ಸೇವ್ ಆಗಿದ್ದರೆ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ, ಲೆಸ್ ಮಾಡ್ಕೊತೀರಾ. ಅದಾದಮೇಲೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಎಕ್ಸಿಸ್ಟಿಂಗ್ ಫೈರ್ ಏನಾದ್ರು ಇದ್ದರೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತೀರಾ. ಓಕೆ, ಫೈರ್ ಅಂತ ಇಲ್ಲಿ ಆ್ಯಡ್ ಮಾಡ್ಕೊತೀರಾ. ದೆನ್ ಟೋಟಲ್ ಅಮೌಂಟ್ ಕ್ಲೈಮ್ ಸಿಗುತ್ತೆ. ಓಕೆ, ಸೊ ದಿಸ್ ಆರ್ ದ ಸಮ್ ಏನು ಟರ್ಮ್ಸ್ ಬರುತ್ತೆ ನಿಮಗೆ. ಸೊ ಈ ಒಂದು ಕ್ಲಿಯರಾಗಿ ತಿಳ್ಕೊಂಡಿದ್ದೀರಾ ಅಂದರೆ ಗ್ರಾಸ್ ಪ್ರಾಫಿಟನ್ನು ಐಡೆಂಟಿಫೈ ಮಾಡ್ಕೊಬೇಕಾಗತ್ತೆ. ಯೂಶಲಿ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ಇನ್ ಕೇಸ್ ಆಫ್ ನಾಟ್ ಗಿವನ್, ಬೈ ಪ್ರಿಪೇರಿಂಗ್ ದ ಟ್ರೇಡಿಂಗ್ ಅಕೌಂಟ್ ನೀವು ಪ್ರಿಪೇರ್ ಮಾಡ್ಕೊತೀರಾ. ಇನ್ ಸಮ್ ಕೇಸಸ್ ಆ್ಯಾವ್ರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟನ್ನು ಹಾಕೊಬೇಕಾಗತ್ತೆ. ಹಾಗೂ ಕೂಡ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ಇನ್ ಕೇಸ್ ಆಫ್ ನಾಟ್ ಗಿವನ್, ಎಗೇನ್ ಹಿಯರ್ ಆಲ್ಸೋ ಟ್ರೇಡಿಂಗ್ ಅಕೌಂಟನ್ನು ಮಾಡಿ ನೀವು ಆ್ಯಾವ್ರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟನ್ನು ಐಡೆಂಟಿಫೈ ಮಾಡ್ಕೊತೀರಾ. ಆಫ್ಟರ್ ದಟ್ ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಕರೆಂಟ್ ಇಯರ್ ಮಾಡ್ಕೊತೀರಾ, ಫಾರ್ ದ ಪರ್ಪಸ್ ಆಫ್ ಟು ಅಸರ್ಟೈನ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಆ್ಯಂಡ್ ಹ್ಯಾಂಡ್ ಆನ್ ದ ಡೇಟ್ ಆಫ್ ಫೈರ್ ಮಾಡ್ಕೊಳ್ಳಿಕ್ಕೆ. ಸೊ ಅದಾದಮೇಲೆ ಎನಿ ಸಾಲ್ವೇಜ್ಡ್ ವ್ಯಾಲ್ಯೂ ಇದೆ ನೋಡ್ಕೊತೀರಾ ಪ್ರಾಬ್ಲಮಲ್ಲಿ. ಇನ್ ಕೇಸ್ ಆಫ್ ಇದ್ದರೆ ಅದನ್ನು ಲೆಸ್ ಮಾಡ್ಕೊತೀರಾ. ಹಾಗೆ ಆ್ಯಾವ್ರೇಜ್ ಕ್ಲಾಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಂದರೆ ನಿಮ್ಮ ಪಾಲಿಸಿ ಅಮೌಂಟು ಅಥವಾ ವ್ಯಾಲ್ಯೂ ಆಫ್ ಸ್ಟಾಕನ್ನು ಆ್ಯಂಡ್ ಅಟ್ ದ ಟೈಮ್ ಆಫ್ ಫೈರ್ ಈಸ್ ಮೋರ್ ದ್ಯಾನ್ ಯುವರ್ ಪಾಲಿಸಿ ಅಮೌಂಟ್ ಏನಾದ್ರು ಇದ್ದರೆ ಆ್ಯಾವ್ರೇಜ್ ಕ್ಲಾಸ್ ಅಂತ ಈ ಫಾರ್ಮುಲಾವನ್ನು ಆ್ಯಡ್ ಮಾಡಿಕೊಂಡು ನೀವು ಅಮೌಂಟನ್ನು ಐಡೆಂಟಿಫೈ ಮಾಡ್ಕೊತೀರಾ. ಓಕೆ, ಮತ್ತು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಎಕ್ಸಿಕ್ಯೂಷನ್ ಆಫ್ ಫೈರ್. ಓಕೆ, ಇಷ್ಟು ಕಾನ್ಸೆಪ್ಟ್ ಥಿಯರಿನ ಓದ್ಕೊಳ್ಳಿ, ಈ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು.